ದೇವಲ ಗಾಣಗಾಪುರ ಟಿಕೆ ಹೇರೂರ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಭವ್ಯ ಬೀಳ್ಕೊಡುಗೆ ಸಮಾರಂಭ. ಅಫಜಲಾಪುರ ತಾಲೂಕಿನ ದೇವಲ ಗಾಣಗಾಪುರ ಟಿಕೆ ಹೇರೂರ ಪ್ರೌಢಶಾಲೆಯಲ್ಲಿ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ವಿಜೃಂಭಣೆಯಿಂದ ಜರುಗಿತು. ಈ ವಿಶೇಷ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಗಣ್ಯ ವ್ಯಕ್ತಿಗಳು ಒಗ್ಗೂಡಿ ಭವಿಷ್ಯದ ಪಯಣಕ್ಕೆ ಮಕ್ಕಳಿಗೆ ಶುಭ ಹಾರೈಸಿದರು. ಸಮಾರಂಭದ ಉದ್ಘಾಟನೆ ಸಮಾರಂಭವನ್ನ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ ಸಂಪಾದಕರು ಹಾಗೂ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷರು ಆದ ಮಲ್ಲಿಕಾರ್ಜುನ್ ಪಗಡೆಯವರು ಮತ್ತು ಶರಣಪ್ಪ ವಡಿಗೇರಿ ಬ್ಯಾಂಕಿನ ನಿರ್ದೇಶಕರು ಅಫಜಲಾಪುರ ಸಸಿ ನೀಡುವ ಮೂಲಕ ಉದ್ಘಾಟಿಸಿದರು. ಫೋಟೋ ಪೂಜೆ ನೆರವೇರಿಸಿದ ಶ್ರೀಮತಿ ದಾಮೋಟಿಸ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ತಾಯಿ ಶಾರದಮ್ಮಯ್ಯ ಒಂದು ಆಶೀರ್ವಾದ ಸದಾ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಇರಲಿ ಎಂಬ ಒಂದು ಸಂದೇಶದೊಂದಿಗೆ ಫೋಟೋ ಪೂಜೆ ನೆರವೇರಿಸಿದ ಶ್ರೀಮತಿ ದಾಮೋಟಿಸ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಪರಿಸರ ಸಂರಕ್ಷಣೆ ಮತ್ತು ಶಿಕ್ಷಣದ ಮಹತ್ವವನ್ನ ಈ ಮೂಲಕ ಒತ್ತಿ ಹೇಳಲಾಯಿತು. ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ. ಮುಖ್ಯ ಭಾಷಣಕಾರರಾದ ಮಲ್ಲಿಕಾರ್ಜುನ್ ಪಗಡೆಯವರು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಸಂಸ್ಕಾರ ಮತ್ತು ಶಿಕ್ಷಣದ ಮಹತ್ವದ ಕುರಿತು ಸ್ಫೂರ್ತಿದಾಯಕ ಭಾಷಣ ನೀಡಿದರು. ಅವರು ಉತ್ತಮ ಶಿಕ್ಷಣದ ಮೂಲಕ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವ ಮಹತ್ವದ ಬಗ್ಗೆ ಪ್ರಭಾವಶಾಲಿ ವಚನಗಳನ್ನ ಹಂಚಿಕೊಂಡ್ರು. ಮಕ್ಕಳು ಹೆಂಗಿದ್ದಾರೆ, ಎನರ್ಜೆಟಿಕ್ ಇದ್ದಾರೆ, ಕೈಯಲ್ಲಿ ಕೆಲಸ ಇದೆ, ಬೇರೆಯವರು ಯಾರು ಬೇಕನ್ಸಲ್ಲ ಮಕ್ಕಳಿಗೆ. ಆ ಸಂದರ್ಭದಲ್ಲಿ ಆ ಯೋಗ ಹಾಗೆ ಮಾಡುತ್ತೆ. ಬರ್ಲಿಲ್ಲ, 1 ತಿಂಗಳು ಬರ್ಲಿಲ್ಲ, 2 ತಿಂಗಳು ಬರ್ಲಿಲ್ಲ, 3 ತಿಂಗಳು ಬರ್ಲಿಲ್ಲ, ಒಳಗಡೆ ಆ ಶಿಕ್ಷಕ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನನ್ನ ಮಕ್ಕಳು ಬರ್ಲಿಲ್ಲ, ನನಗೆ ಇಷ್ಟು ಸಾವಿರಾರು. ಅತಿಥಿಗಳಾದ ರಾಜಶೇಖರ್ ಮಾತೋಳಿ, ಕಾನಿಪ ಧ್ವನಿ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರು, ಶರಣಪ್ಪ ವಡಿಗೇರಿ, ಗಂಗಾ ಪರಮೇಶ್ವರಿ ಶಾಲೆಯ ಶಿಕ್ಷಕರಾದ ಬಸವರಾಜ್ ಪೋಲಾರಿ ಮತ್ತು ಬಸವರಾಜ್ ನಿಂಬರಗಿ ಕೂಡ ತಮ್ಮ ಮಾರ್ಗದರ್ಶನ ನೀಡಿದ್ರು. ಇವತ್ತಿನ ದಿವಸ ನಾನು ಕಲ್ತಿ ಶಾಲೆ ಒಳಗೆ ನನ್ನ ಕಲಿಸಿದಂತ ಗುರುಗಳ ಎದುರು ನಾನು ಮುಖ್ಯ ಅತಿಥಿ ಆಗಿ ನಾನು ಭಾಗವಹಿಸಿದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಶಿಕ್ಷಣ. ನೀವು ಕೂಡ ಒಳ್ಳೆಯ ರೀತಿಯಿಂದ ಶಿಕ್ಷಣ ಪಡೆದರೆ ನೀವು ಕೂಡ ಮುಂದೊಂದಿನ ಈ ವೇದಿಕೆ ಮೇಲೆ ನೀವು ಕೂಡ ಮುಖ್ಯ ಅತಿಥಿಗಳಿಗೆ ಆಗಮಿಸಬಹುದು. ನಮ್ ಸರ್ ಪಗಡೆ ಸರ್ ಯಾವಾಗ ಬಿ ಎಲ್ಲೇ ಹೋಲ್ರಿ ಅವರು ಮುಖ್ಯ ಅತಿಥಿಗೆ ಭಾಷಣ ಮಾಡ್ತದ ಕಾಯಕ ಬಗ್ಗೆ ಹೇಳ್ತಾರ. ಅವರು ಯಾರು ಕಾಯಕದಲ್ಲಿ ತಮ್ಮ ತನು ಮನಧನದಿಂದ ಕಾಯಕದಲ್ಲಿ ಕೆಲಸ ಮಾಡ್ತಾರೋ, ಮನಸ್ಸಿಟ್ಟು ಯಾವುದೇ ಇರಲಿ ಅವ್ರ ಕೆಲಸ ಮಾಡ್ತಕ್ಕಂಥ ಕೆಲಸದಲ್ಲಿ ಇವತ್ತು ಸಾಕಷ್ಟು ಗಣ್ಯಮಾನ್ಯರು, ಇವತ್ತು ಪತ್ರಕರ್ತರಾಗಿರ್ಬೋದು, ಪೊಲೀಸರಾಗಿರ್ಬೋದು, ಮತ್ತು ನಮ್ಮ ಶಾಲೆಯ ಅಂದ್ರೆ ಮನೋರಮ ಶಾಲೆ ಮುಖ್ಯ ಗುರುಗಳಾದ BS ನಿಂಬರಿ ಸರ್ ಆಗಿರ್ಬೋದು, ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರ. ಮಾತಾಡಿದ್ರು, 2 ನಿಮಿಷ ಮಾತಾಡ್ತಿರ್ತೀನಿ ನಾನು. ಇಲ್ಲಿ ಏನಂದ್ರೆ ಇಲ್ಲಿ ಕೇಳಿಲಿ, ಇಲ್ಲಿ ನಾವು ಹೊಡೆದಾಡ್ತಿರ್ತಕ್ಕಂಥದ್ದು ಮಾತಾಡ್ತಕ್ಕಂಥದ್ದು ಶಿಕ್ಷಣ ಮತ್ತು ಸಂಸ್ಕಾರ ಅನ್ನೋ ವಿಷಯನೇ ಇಲ್ಲಿ ಬರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಶಿಕ್ಷಣ ಮತ್ತು ಸಂಸ್ಕಾರ ಅನ್ನೋ ವಿಷಯ ಬಂದಾಗ ನಾನೊಬ್ಬ ಪಾಲಕನಾಗಿ ನಿಮ್ಮನ್ನು ಹೇಳಕ್ ಇಷ್ಟಪಡ್ಬೇಕು. ಏನಂದ್ರೆ ಒಬ್ಬ ತಂದೆಯ ಅಥವಾ ತಾಯಿಯ ಒಬ್ಬ ತಂದೆ ತಾಯಿಯ ಪಾಲಕರ ಮನಸ್ಥಿತಿಯನ್ನು ತಾವು ಹೇಗೆ ಅರ್ಥೈಸ್ಕೊಳ್ತೀರೋ ಗೊತ್ತಿಲ್ಲ. ಸಾಕಷ್ಟು ಮನೆಯರು ಮಾತಾಡ್ತಿರ್ತಾರ, ನಿಮಗೆ ನಾವು ಸಂಸ್ಕಾರ ತಂದೆ ತಾಯಿ ಆಗ್ಲಿ ಅಥವಾ ಶಾಲೆಯಲ್ಲಿ ಶಿಕ್ಷಕರಾಗ್ಲಿ ಕೊಡ್ಲಿಕ್ಕತ್ತಿಲ್ಲ ಅಂತ ಅಲ್ಲ, ಅದನ್ನು ನೀವು ಯಾವ ರೀತಿ ತಗೊಳ್ತಾ ಇದ್ದೀರಿ ಅನ್ನೋದು. ಅದಕ್ಕ ಪಾಲಕರಾಗಿ ನಮ್ಮ ಕರ್ತವ್ಯಗಳನ್ನು, ಶಿಕ್ಷಕರಾಗಿ ನಮ್ಮ ಕರ್ತವ್ಯಗಳನ್ನು ನೋಡೋದಕ್ಕಿಂತ ನೀವು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನೀವು ಆಲೋಚನೆ ಮಾಡ್ತಕ್ಕಂಥದ್ದು. ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿಯೇ ಅವರಂತ ಹೋರಾಟಗಾರರು, ಹಠವಾದಿ, ಎದೆಗಾರಿಕೆ, ನಿಸ್ವಾರ್ಥ ಜೀವಿ ಯಾರಾದರಿದ್ರೆ ಸನ್ಮಾನ್ ಶ್ರೀ ವಿಠಲ್ ಹೇರೂರು. ಇವತ್ತು ವಿಠಲ್ ಹೇರೂರವರು ನಿಮ್ಗೆ ನೆನಪಿರ್ಬೇಕು, ವಿದ್ಯಾರ್ಥಿಗಳು, ಅದು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಗುರು ರಾಜಶೇಖರ್ ತಲಾರಿಯವರು ಸುಮಾರು ಕಾರ್ಯಕ್ರಮಗಳಿಗೆ ನಮಗೆ ಆಹ್ವಾನ ಮಾಡಿದ್ರು. ಆದ್ರೆ ಒತ್ತಡಗಳ ಮಧ್ಯದಲ್ಲಿ ಬರಕ್ಕಾಗಿಲ್ಲ.
ಸೊ ಇವತ್ತು ನಮ್ಮ ಸ್ಕೂಲ್ ರಜೆ ಇರುವ ಕಾರಣದಿಂದ ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ತಾಲೂಕಿನ ಸಹಶಿಕ್ಷಕರ ಸಂಘದ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಕ್ರಿಯಾಶೀಲ ವ್ಯಕ್ತಿಗಳು ಶಿಕ್ಷಕರ ಬಗ್ಗೆ ಬಹಳ ಕಳಕಳಿ ಸದಾ ತಮ್ಮ ವೃತ್ತಿಯಲ್ಲಿ ನಿರತವಾಗಿ ಕಾರ್ಯ ಮಾಡ್ತಕ್ಕಂತ ಗಂಗಾಪುರದ ಏಕೈಕ ಶ್ರಮಜೀವಿ ಯಾರಂದ್ರೆ ನಮ್ಮ ಶರಣಪ್ಪಣ್ಣ ವಡಗೇರಿ ಅವರು. ಅಂತ ಶ್ರಮಜೀವಿ ಅಂತ ವೇದಿಕೆ ಜೊತೆಗೆ ಇದೀಗ ಭಾಷಣ ಮಾಡಿರ್ತಕ್ಕಂತ ಗಡಿ ಭಾಗದ ಪಗಡೆ ಸರ್ ಅವರು ಬಿಟ್ಟರೆ ಒಂದು ತಾಸು ಸಹಿತ ಮಾತಾಡಿದ್ರೆ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗೋದ್ರಿಂದ ಸ್ವಲ್ಪ ದಿನ ಮುಗಿಸಿದ್ರು ಅನಿಸ್ತು ನನಗ. ಹೀಗಾಗಿ ಈ ಮಾಧ್ಯಮದ ಬಹು ಮುಖ್ಯ ಪಾತ್ರ ಬರ್ತಕ್ಕಂತ ಸಮಾಜದಲ್ಲಿ ಅವರು ಕೂಡ ಒಳ್ಳೆಯ ಹೆಜ್ಜೆ ನೀಡುತ್ತಾ ಇರುವುದು ನಮ್ಮ ಸಂತೋಷ ಸಂಗತಿ. ಜೊತೆಗೆ ಇನ್ನೂರ ತೆಗೆದಿರ್ತಕ್ಕಂಥ ಬೆಂಗಳೂರು ಸರ್ ಅವರು ಶಾಲೆಯ ಸಾಧನೆ ಮತ್ತು ನಿರೂಪಣೆ, ಶಾಲಾ ಮುಖ್ಯ ಗುರು ರಾಜಶೇಖರ್ ಎಸ್ ತಲಾರಿ ಶಾಲೆಯ ಬೆಳವಣಿಗೆ ಮತ್ತು ಆಡಳಿತ ಮಂಡಳಿಯ ಶ್ರಮದ ಕುರಿತು ಮಾತನಾಡಿದ್ರು. ದೈಹಿಕ ಶಿಕ್ಷಣ ಶಿಕ್ಷಕ ದತ್ತು ನಡುವಿನ ಕೆರಿ ಸ್ವಾಗತ ಭಾಷಣ ಮಾಡಿದ್ರು ಮತ್ತು ಸಮಾರಂಭವನ್ನ ಇಮ್ರಾನ್ ಮನಿಯಾರ್ ಸುಗಮವಾಗಿ ನಿರೂಪಿಸಿದ್ರು. ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಆಪ್ತ ಶಿಷ್ಯತ್ವದ ಕ್ಷಣಗಳನ್ನು ಸೃಷ್ಟಿಸುವುದೊಂದಿಗೆ ಭವಿಷ್ಯದ ಪಯಣಕ್ಕೆ ಪ್ರೇರಣಾದಾಯಕವಾಗಿತ್ತು. ಸಮಾರಂಭದ ಕೊನೆಯಲ್ಲಿ ಎಲ್ಲರೂ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯದ ಹಾರೈಕೆಗಳನ್ನು ಸಲ್ಲಿಸಿದ್ರು. ವರದಿ ಇಮ್ರಾನ್ ಮನಿಯಾರ್.